ಲೈಟ್ ಆಫ್ ಮಾಡ್ರಲ್ಲಿ ಗುಬ್ಬಳ್ಳಿಗಳ ಬೆಳಕಾಗಿದೆ, ಎಲ್ಲ ಆಗಿದೆ, ಲೈಟ್ ಬೇಕು ಇವರಿಗೆಲ್ಲ ಗುಳ್ಳ ನನ್ನ ಮಕ್ಕಳಿಗೆ. ಎಷ್ಟು ಚೆನ್ನಾಗಿದೆ ನೋಡಿ ಇವರು, ಮರ ಗಿರ ಎಲ್ಲ. ಒಂದು ಕಾಲದಲ್ಲಿ ಇದೇ ಥರ ಇದ್ದಿದ್ದು ಬೆಂಗಳೂರು. ಬಟ್ ಏನು ಮಾಡ್ತೀರಾ, ಎಲ್ಲ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಅಂದ್ಕೊಂಡು ಎಲ್ಲ ಕಡ್ದಾಕ್ಬಿಟ್ಟಿದೆ. ಏನೋ ಭಾಳ ನಿಗಿರ್ತಾ ಇದೆಯಾ, ಸುಮ್ಮನೆ ಮನೆಗೆ ಹೋಗಿ ಹುಚ್ಚೋಯ್ದು ಮಲಿಕ. ಪೂರ ಎಲ್ಲ ಗ್ಯಾಂಗ್ಗಳು ಹಾಕೊಂಡು ಹೋಗ್ತಾರೆ. ಬಟ್ ಏನು ಮಾಡ್ತೀರಾ, ನಾನು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದೀನಿ. ನಾವೀಗ ಆ ಥರ ಗ್ಯಾಂಗ್ಸು ಮತ್ತು ನನ್ನ ಟೈಮಿಂಗ್ಸು, ನನ್ನ ಶೆಡ್ಯೂಲ್ಸು ಅದೆಲ್ಲ ಮ್ಯಾಚ್ ಆಗೋಲ್ಲ. IT ಕಂಪ್ನೀಸು ಇಲ್ಲ, ನಮ್ಮದ್ರಲ್ಲಿ PMC ಅಂತ ಇರುತ್ತೆ ಕ್ಲೈಂಟ್ಸು, ಆ ಕಡೆ ಹೋದರೆ ಮಾಡ್ಬೋದು. ಅವ್ರಿಗೆ 9 to 5 ಜಾಬ್ಗಳು, ಬರೀ ಚೆಕ್ಕಿಂಗ್ಸು ಅವು ಇರ್ತವೆ. ಬಟ್ ನಮ್ಮದೆಲ್ಲ ಕಾಂಟ್ರಾಕ್ಟರ್, ಐ ಎಮ್ ಎ ಪ್ಯೂರ್ ಕಾಂಟ್ರಾಕ್ಟರ್. ಹಂಗಾಗಿ ಕೆಲವೊಂದು ಕಾಂಪ್ರಮೈಸ್ ಮಾಡಬೇಕಾಗುತ್ತೆ. ನನ್ನದರಲ್ಲಿ ಒಂದು ಪೊಸಿಷನ್ಗೆ ಹೋಗೋ ತನಕ ಮಾಡಲೇಬೇಕು. ಸಿವಿಲ್ ಫೀಲ್ಡಲ್ಲಿ ಅದೊಂದು ಹೆಡೇಕ್. ಒಳ್ಳೆ 2 ಲೈನ್ NH. ಗ್ಯಾಂಗ್ ಇವರು ಇಲ್ಲಿ ಅಣ್ಣ. ಥೂ ಅಣ್ಣ ಅಲ್ಲ, ಅಕ್ಕ ಏನು ಮಾಡೋಕ್ಕಾಗಲ್ಲ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದೆಯಾ ಅಕ್ಕ? ಸಾಕಾದಾಗ ಕಟ್ಟಿದ್ದಾರೆ ಗುರು ಬಿಲ್ಡಿಂಗ್ಸು. ಯಾವ್ದು ಗುರುದು ಒಳ್ಳೆ ಯುರೋಪಿಗೆ ಬಂದಂಗೆ ಆಯಿತು ಒಂದು ಸೆಕೆಂಡಿಗೆ. ಟವರ್ಗೆ ಇವರೆಲ್ಲ ನೋಡ್ಬಿಟ್ಟು. ಯುರೋಪ್ಸಲ್ಲಿ ಇದೇ ಥರ ಸ್ಟ್ರಕ್ಚರ್ಸ್ ಇರ್ತವೆ. ಹೌದು, ಇದು ಕಾಲೇಜು ದಯಾನಂದ ಸಾಗರ್. ಓಹೋ, ನೋಡ್ಗುರು ವ್ಯೂ ನೋಡ್ಗುರು. ಇದು ವ್ಯೂ ಅಂದರೆ ಆ್ಯಕ್ಚುಲಿ ಮಾರ್ನಿಂಗ್ ವ್ಯೂಸ್. ಒಳ್ಳೆ ಸನ್ರೈಸ್. ಅದೇನೋ ಒಂಥರ ಖುಷಿ. ಅರ್ಲಿ ಮಾರ್ನಿಂಗ್ ಅಷ್ಟು ಬೇಗ ಎದ್ದು ಬಂದು ಅದರ ಮಜಾನೇ ಬೇರೆ. ಈ ಥರ ಸನ್ರೈಸ್ ನೋಡೋಕ್ಕೆ ಅದು ಭಾಳ ದಿನಗಳ ನಂತರ ಫ್ರೀಕ್ವೆಂಟಾಗಿ ನಾವು ಹೇಳ್ರಪ್ಪ, ಹೇಳ್ರು. ಆಯಿತು, ಹೋಗೋಣ, ಆಟೋಣ. ಒಳ್ಳೆ ಸಂಗಮ ರಿಸರ್ವ್ ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ. ಎಂಟ್ರಿ ಮಾಡಾಯಿತು. ನೋಡ್ಗುರು ವ್ಯೂ ನೋಡ್ಗುರು. ಹಿಂದೆಗಡೆ ಗುಡ್ಡ, ಮುಂದೆಗಡೆ ಸ್ಕೂಲೋ ಕಾಲೇಜೋ ಏನೋ ಇದೆ. ಅದು ಒಳ್ಳೆ ವ್ಯೂ. ತಾತ ಫುಲ್ಲು ಗಾಡಿ ಲೋಡ್ ಹಾಕೊಂಡವನೇ. ಸ್ವಪ್ನ ಎಕ್ಸೆಲ್ ಗುರು, 80 cc ಅಷ್ಟೇ ಗಾಡಿ ಅದು ಎಕ್ಸೆಲ್ಲು. ಈ ಥರ ಕರ್ವಿ ರೋಡಲ್ಲಿ ಹೊಡೆಯೋ ಮಜಾನೇ ಬೇರೆ. ನೋಡಿದ್ರು ಫಾರೆಸ್ಟ್ ಹೆಂಗಿದೆ, ಸಾಕಾಗಿದೆ. ನಾವು ಹೊಡಿತಿರೋದು ಆ್ಯಕ್ಚುಲಿ ಫಾರೆಸ್ಟ್ ಒಳಗಡೆನೆ, ಸಂಗಮ ಫಾರೆಸ್ಟ್ ಇದು. ಏನು ಸಾಕಾಗಿದೆ ರೋಡು. ಇದು ಫಾರೆಸ್ಟ್ ಒಳಗಡೆ, ಅದು ತಮಿಳ್ನಾಡು ಬಾರ್ಡರ್ ಹತ್ರ ಇರೋ ರೋಡ್ಗಳು ಇದು. ಎಲ್ಲ ಡ್ರೈ ಆಗಿದೆ. ಇದರಲ್ಲೇ ನಮ್ಮ ಲೆಪರ್ಡು, ನಮ್ಮದು ಸೇಮು. ಇದರಲ್ಲಿ ನಮ್ಮ ಹಂಪಿಯಲ್ಲೆಲ್ಲ ಇದೇ ಥರನೇ ಬರಡು ಭೂಮಿ. ಬಟ್ ಅಲ್ಲೆಲ್ಲ ಕರಡಿಗಳು, ಚೀತಾ, ಚಿರತೆ, ಕರಡಿ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಡು. ಅದರಲ್ಲಿ ನಮ್ಮ ಇವಾಗ ಬೇಸಿಗೆ ಟೈಮಲ್ಲಿ ಹೂವಿನ ಹಡಗಲಿ ಅಂತ ಒಂದಿದೆ.
ಅಲ್ಲಿ ನದಿಗೆ ಹೊರ ದೇಶದಿಂದ ಪ್ರಾಣಿಗಳು ಬರ್ತವೆ ಈ ಟೈಮಲ್ಲಿ. ವಲಸೆ ಬರ್ತವೆ ಎಲ್ಲ, ಬರ್ಡು ಎಲ್ಲ. ಮಸ್ತಾಗಿದೆ ಗುರು ಫಾರೆಸ್ಟು. ಈ ಥರ ಹೊಡ್ಕೊಂಡು ಹೋಗೋ ಮಜಾನೇ ಬೇರೆ. जंगल में लेके मंगल ಬೆಂಡ್ ಇದೆ, ಈ ಥರ ಸಿಕ್ಕಾಪಟ್ಟೆ ಡೇಂಜರಸ್ ರೋಡು. ಗಾಡಿ ಕಂಟ್ರೋಲ್ ಆಗಲ್ಲ ರೋಡು, ಹೆವಿ ವೆಹಿಕಲ್ಗಳು ಅಸಲು ಕಂಟ್ರೋಲ್ ಆಗಲ್ಲ. ನೀನು ಹೆಂಗೆ ಹಿಡಿದ್ರು ಬ್ರೇಕ್ಗಳು ಪಾಪ ಒಳ್ಳೆ ಡ್ರಮ್ ಬ್ರೇಕ್ಗಳು, ಗಾಡಿ ನಿಂದಿರೋದೇ ಇಲ್ಲ ಗಾಡಿಗಳು. ಇನ್ನೆಷ್ಟೇ ಮೆಲ್ಲಗೆ ಬಂದರೂ ನಿಂದಿರಲ್ಲ ಗಾಡಿ, ಅದು ಆ ಫೋರ್ಸಿಗೆ ತಳ್ಕೊಂಡು ಹೋಗ್ಬಿಡುತ್ತೆ ಗಾಡಿನ. ಏನು ನೋಡಿ ಎಷ್ಟು ಚೆನ್ನಾಗಿದೆ, ಬಟ್ ರೋಡ್ ತುಂಬ ಡೇಂಜರಸ್ ಆಗಿದೆ, ಮೆಲ್ಲಗೆ ಹೋಗ್ಬೇಕಷ್ಟೆ. ಆದಷ್ಟು ನೋಡಿಕೊಂಡು ಹುಷಾರಾಗಿ ಹೊಡಿಬೇಕು ಗಾಡಿನ. ಒಂಥರ ರೈಡಿಂಗ್ ಎಂಜಾಯ್ ಮಾಡ್ಕೊಂಡು ಹೊಡಿಬೇಕು ಅಂತ ಹೊಡಿಬಾರ್ದು ಗಾಡಿನ. ಯಾವತ್ತೇ ಆಗಲಿ ಅದನ್ನು ಮಾಡೋಕ್ಕೋಗ್ಬಾರ್ದು. ಎಂಜಾಯ್ ಮಾಡಿಕೊಂಡು ಫೀಲ್ ಮಾಡಬೇಕು. ನೋಡಲಿ ಈಗ ಗಾಂಜಾ ಕಾ ಪತ್ತಾ ಹೈ ಕ್ಯಾ ಉಧರ್? ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.